ಈಗಿನ ಜನಗಳಿಗೆ ಜೀವ ಎಂಬುದು ಏನದಕ್ಕೆ ಜೀವಕ್ಕೆ ಬೆಲೆನೇ ಇಲ್ಲ ಅಂತ ಅನ್ಸ್ಬಿಟ್ಟಿದೆ. ಒಂದು ಚಿಕ್ಕ ವಿಷಯ ಜಗಳ ಆದ್ರೂ ಕೂಡ ಡೈರೆಕ್ಟ್ ಕೊಲೆ. ಸೊ ಇದು ಯಾವ ಲೆಕ್ಕಕ್ಕೆ ಹೋಗ್ತಾ ಇದೆ ಗೊತ್ತಿಲ್ಲ. ಸೊ ಈ ಒಂದು ಘಟನೆ ಮುಂಬೈಯಲ್ಲಿ ನಡೆದಿದೆ. ಆ ಮುಂಬೈಯಲ್ಲಿ ಆ ಒಂದು ಸ್ಥಳೀಯ ರೈಲಿನಲ್ಲಿ ಅಂದ್ರೆ ಲೋಕಲ್ ಟ್ರೈನ್ ನಲ್ಲಿ ಈ ಒಂದು ಭೀಕರವಾದಂತಹ ಘಟನೆ ನಡೆದಿದೆ ಸ್ನೇಹಿತರೆ. ಕೇವಲ 22 ವರ್ಷದ ಪ್ರಯಾಣಿಕ ಮಯಾಂಕ್ ಅಂತ ಹೇಳಿ ಅವನ ಹೆಸರು. ಸೊ ಮಯಾಂಕ್ ಲೋಹರ್ ಅಂತ ಹೇಳಿ ಅಲ್ಲಿ ಒಂದು ಮುಂಬೈ ಲೋಕಲ್ ಟ್ರೈನ್ ಅಲ್ಲಿ ಹೋಗ್ತಾ ಇದ್ರು. ಅಲ್ಲಿ ಇಬ್ಬರ ನಡುವೆ ಅಲ್ಲಿ ಜಗಳವನ್ನು ಉಂಟಾಗುತ್ತದೆ. ಈ ಮಯಾಂಕ್ ಲೋಹರ್ ಎಂಬುವರ ಮೇಲೆ ಚಾಕುವಿನಿಂದ ಇರುವುದು. ಸೊ ಈತ ಬ್ಲಡ್ ಅನ್ನ ಬಹಳಷ್ಟು ಲಾಸ್ಟ್ ಆಗಿತ್ತು. ಅಷ್ಟರಲ್ಲಿ ಇವನು ಆಸ್ಪತ್ರೆಗೆ ಸೇರಿಷ್ಟರಲ್ಲೇ ಸಾವನ್ನಪ್ಪಿದ್ದಾನೆ. ಸೊ ನೋಡ್ರಿ ಅದಕ್ಕೆ ಏನ್ ಕಾರಣ ಆಯ್ತಪ್ಪ ಅಂತಂದ್ರೆ ಜೂನ್ 22, 2026 ಸೋಮವಾರಂದು ಸೊ ಆ ಒಂದು ತಡರಾತ್ರಿಯಲ್ಲಿ ಚರ್ಚ್ ಗೇಟ್ ಹತ್ರ ಅಲ್ಲಿ ನಲಸೋಪಾರ ಅಂತ ಹೇಳಿ ಅದೇ. ಸೊ ಅಲ್ಲಿ ಆ ಒಂದು ವೇಗದ ಸ್ಥಳದಲ್ಲಿ ರೈಲ್ ನಂಬರ್ ಕೂಡ ಗೊತ್ತಾಗಿದೆ 906663 ಅಂತ ಹೇಳಿ. ಈ ಒಂದು ರೈಲಿನಲ್ಲಿ ಮೊದಲ ದರ್ಜೆ ಅಂದ್ರೆ ಫಸ್ಟ್ ಕ್ಲಾಸ್ ನಲ್ಲಿ ಆ ಒಂದು ಬೋಗಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಸೊ ಅಲ್ಲಿ ಬಹಳಷ್ಟು ಮಳೆ ಬರ್ತಾ ಇತ್ತು. ಆ ಮಳೆ ಬರುವಂತಹ ಸಮಯದಲ್ಲಿ ಬೋಗಿಯ ಬಾಗಿಲನ್ನು ಮುಚ್ಚುವಂತಹ ಒಂದು ಘಟನೆ, ಆ ಒಂದು ಘಟನೆಯಲ್ಲಿ ಈ ಕಿರಿಕನ ಸ್ಟಾರ್ಟ್ ಆಗಿದ್ದು ಇದು ಕೊಲೆಯಲ್ಲಿ ಅಂತ್ಯ ಆಗಿದೆ. ಸೊ ಮಳೆ ಬರುತ್ತಾ ಇತ್ತು ಜಾಸ್ತಿ, ಅಲ್ಲಿ ಬಾಗಿಲನ್ನು ಮುಚ್ಚು ಎಂಬ ಒಂದು ಗಲಾಟೆ ಈ ಒಂದು ಲೆವೆಲ್ಗೆ ತಂದ್ಬಿಟ್ಟಿದೆ ಸ್ನೇಹಿತರೆ ಅದು. ಸೊ ಒಂದು ಬಾಗಿಲು ಮುಚ್ಚು ತೆರೆಯುವ ಎಂಬ ವಿಷಯಕ್ಕೆ ಈ ಒಂದು ಜಗಳ ಆಗಿದೆ. ಇಲ್ಲಿ ಮಯಾಂಕ್ ಮತ್ತು ಸಹ ಪ್ರಯಾಣಿಕರ ನಡುವೆ ಈ ಒಂದು ಜಗಳ ಉಂಟಾಗಿತ್ತು. ಮಯಾಂಕ್ ಎಂಬವನು ಈ ಒಂದು ಜಗಳದಲ್ಲಿ ಆತ ಕೊನೆ ಉಸಿರೆಳೆದಿದ್ದಾನೆ. ಈ ಜಗಳವನ್ನು ತಾರಕ್ಕೇರಿದಾಗ ಆರೋಪಿ ಏನ್ ಮಾಡಿದಾನೆ, ತನ್ನ ಬ್ಯಾಗ್ ನಲ್ಲಿ ಚಾಕು ಇಟ್ಕೊಂಡಿದ್ದಾನೆ. ಬ್ಯಾಗ್ ಅನ್ನ ತೆಗೆದು ಅಲ್ಲಿ ಅದರಲ್ಲಿಂದ ಚಾಕುವನ್ನು ತೆಗೆದ್ಬಿಟ್ಟು, ಚಾಕು ಕೂಡ ತುಂಬಾ ದೊಡ್ಡದಿದೆ. ಸೊ ಆ ಚಾಕುವನ್ನು ತೆಗೆದು ಆ ಮಯಾಂಕ್ ಎಂಬುವನ ಹೊಟ್ಟೆಗೆ ಎರೆದಿದ್ದಾನೆ. ಸೊ ನೋಡ್ರಿ ಅಲ್ಲಿ ಅಷ್ಟು ಮಂದಿಯಲ್ಲಿ ಚಾಕುವನ್ನು ತೆಗೆದಾಗ ಅಲ್ಲಿ ಸಹಜವಾಗಿ ಯಾರು ಇರ್ತಾರೆ ಎಲ್ಲರೂ ಕೂಡ ಭಯ ಪಡ್ತಾರೆ, ಚಾಕು ಇದೆ ಏನಾದ್ರು ಮತ್ತೆ ನಮಗೆ ಇಲ್ಲಿ ಚುಚ್ಚಿಬಿಡ್ತಾರೆ ಅಂತ ಹೇಳಿ. ಸೊ ಹಾಗಾಗಿ ಅಲ್ಲಿ ಯಾರು ನಡುವೆ ಕೂಡ ಬರಲಿಲ್ಲ. ಆತ ಯಾರು ಮಯಾಂಕ್ ಅಂತ ಹೇಳಿ ಅವರಿಬ್ಬರು ನಡುವೆ ಆಯ್ತು. ಡೈರೆಕ್ಟ್ ಆಗಿ ಅವನಿಗೆ ಚಾಕುವಿಂದ ಇರೋದು ಬ್ಲಡ್ ಬಹಳಷ್ಟು ಹೋಗಿದ್ದರಿಂದ ಆತ ಆಸ್ಪತ್ರೆಗೆ ಹೋಗುವಂತ ಸಂದರ್ಭದಲ್ಲೇ ಸಾವನ್ನಪ್ಪಿದ್ದಾನೆ. ಸೊ ನೋಡಿರೋದು ರಾತ್ರಿ ಸುಮಾರು 10:04 ಈ ಒಂದು ರೈಲು ಬೋರಿವಲ್ಲಿ ರೈಲು ನಿಲ್ದಾಣದಲ್ಲಿ ತಲುಪುತ್ತಿದ್ದಂತೆ ಆತ ಏನ್ ಮಾಡಿದಾನೆ, ಮಯಾಂಕ್ ಅವನಿಗೆ ಏನ್ ಚಾಕುವನ್ನು ಚುಚ್ಚಿದ್ದ ಪ್ರಯಾಣಿಕ, ಆತ ಆ ಬೋರಿವಲ್ಲಿ ರೈಲ್ವೆ ಸ್ಟೇಷನ್ ಬರ್ತಾ ಇದ್ದಂಗೆ ಆತ ಅಲ್ಲಿಂದ ಜಿಗಿದ್ಬಿಟ್ಟು ಓಡಿ ಹೋಗಿದ್ದಾನೆ. ಸೊ ಪ್ಲಾಟ್ಫಾರ್ಮ್ ನಂಬರ್ 6ರಿಂದ ಆತ ಜಿಗಿದು ಓಡಿ ಹೋಗಿದ್ದನು. ಸೊ ಅಲ್ಲಿರುವಂತಹ RPF ಮತ್ತು GRP ಸಿಬ್ಬಂದಿಗಳು ತಕ್ಷಣ ಈ ಒಂದು ಘಟನೆ ನೋಡಿ ಅವರು ಅಲ್ಲಿರುವಂತಹ CCTVಗಳನ್ನು ಕೂಡ ವೀಕ್ಷಿಸಿ ಸೊ ಮಯಾಂಕ್ ಅವರನ್ನು ಅಲ್ಲಿರುವಂತಹ ಕಾದಿವಲಿಯ ಶತಾಬ್ದಿ ಆಸ್ಪತ್ರೆಗೆ ಕೂಡ ದಾಖಲಿಸಿದರು. ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಮಯಾಂಕ್ ಎಂಬುವನು ಸಾವನ್ನಪ್ಪಿದ್ದಾನೆ. ಸೊ ನೋಡ್ರಿ ಪ್ರಸ್ತುತ ಈಗ ಪೊಲೀಸರು ಕೂಡ ಇದರ ಬಗ್ಗೆ ಕಠಿಣವಾದಂತಹ ಕ್ರಮಗಳನ್ನು ತಗೊಂಡು ರೈಲ್ವೆ ಪೊಲೀಸರು 6 ವಿಶೇಷ ತಂಡಗಳನ್ನು ಕೂಡ ಅವರು ಇವಾಗಲೇ ರಚಿಸಿದ್ದಾರೆ. ಸೊ 6 ವಿಶೇಷವಾದ ತಂಡಗಳೊಂದಿಗೆ ರಚಿಸಿ ಎಲ್ಲಾ CCTV ದೃಶ್ಯಗಳನ್ನು ಕೂಡ ಅವರು ವೀಕ್ಷಣೆ ಮಾಡಿ ಸಹ ಪ್ರಯಾಣಿಕರ ಹೇಳಿಕೆದೊಂದಿಗೆ ಮತ್ತು ಅಲ್ಲಿರುವಂತಹ ಡಿಜಿಟಲ್ ಫುಟೇಜ್ಗಳೊಂದಿಗೆ ಅವರು ಆಧರಿಸಿ ಈ ಒಂದು ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಸೊ ರೋಷನ್ ಸುವರ್ಣ ಎಂಬ ಆರೋಪಿಯನ್ನು ಕೂಡ ಕುರ್ಲಾದಲ್ಲಿ ಈಗಾಗಲೇ ಬಂಧಿಸಿದ್ದಾರೆ. ಪಶ್ಚಿಮ ವಲಯದ GRP ಪೊಲೀಸರು ಆರೋಪಿಯ ವಿರುದ್ಧ ಕೊಲೆ ಪ್ರಕರಣ ದಾಖಲಿಸಿಕೊಂಡು ಕಾನೂನು ಕ್ರಮವನ್ನು ಕೂಡ ಕೈಗೊಂಡಿದ್ದಾರೆ. ಸೊ ಈಗಲೇ ರೈಲ್ವೆ ಇಲಾಖೆ ಹೊರಡಿಸಿದಂತಹ ಪ್ರಯಾಣಿಕರ ಸುರಕ್ಷತಾ ಮಾರ್ಗಸೂಚಿಗಳನ್ನು ಅಥವಾ ಆರೋಪಿಯ ಮೇಲಿನ ಕಾನೂನು ಕ್ರಮಗಳ ಬಗ್ಗೆ ಅತಿ ಹೆಚ್ಚಿನ ಮಾಹಿತಿಯನ್ನು ನೀಡಬೇಕು. ಸೊ ಇಂತಹ ಒಂದು ಘಟನೆಗಳು ನಡಿಬಾರ್ದು. ಸ್ವಲ್ಪ ಜಗಳಗಳಿದ್ದರೆ ಅದು ಕೊಲೆಯಲ್ಲಿ ಅಂತ್ಯ ಆಗ್ಬಾರ್ದು. ಏನೇ ಇದ್ರೂ ಕೂಡ ಪೇಷನ್ಸ್ ಅನ್ನ ಇರಬೇಕು ಪ್ರಯಾಣಿಕರ ಹತ್ರ. ಸೊ ಇತ್ತೀಚೆಗೆ ಜೀವಗಳು ಹೋಗುವುದು ಮಾಡ್ರು ಅಂತಂದ್ರೆ ಇದೆಲ್ಲ ಜನಗಳಿಗೆ ಕಾಮನ್ ಆಗ್ಬಿಡ್ತಾ ಇದೆ. ಸೊ ಇದಕ್ಕೆ ಕಠಿಣವಾದಂತಹ ಕ್ರಮ ಯಾವಾಗ ತರುತ್ತೆ ಆವಾಗ ಇವೆಲ್ಲ ಸ್ಟಾಪ್ ಆಗಬಹುದು ಸ್ನೇಹಿತರೆ. ಸೊ ಈ ಒಂದು ಘಟನೆ ಮಹಾರಾಷ್ಟ್ರದ ಮುಂಬೈನಲ್ಲಿ ನಡೆದಿದೆ.